ಆಟ ಕ್ರಿಕೆಟ್ ಪಂದ್ಯಾಟ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಮೈದಾನವನ್ನು ದಾಟಿ ಹೋದ ಅನ್ನುವ ಕಾರಣವನ್ನಿಟ್ಟುಕೊಂಡು ದಾಟಿ ಹೋದಂತಹ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಮೇಲೆ BJP ಮುಖಂಡರಾದಂತಹ ರವೀಂದ್ರ ನಾಯಕ ಸೇರಿದಂತೆ ಅವರ ಒಂದು 30ರಿಂದ 40 ಮಂದಿ ತಂಡ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅಮಾನವೀಯ ರೀತಿಯಲ್ಲಿ ಅವರನ್ನು ದಹಿಸಿ ಕೊಲೆ ಮಾಡಿರ್ತಕ್ಕಂತಹದ್ದು ಬಹಳ ವಿಷಾದನೀಯ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇದೆಲ್ಲವೂ ಕೂಡ ನಮಗೆ ಸಮಾಜದ ಮುಂದೆ ಬರುವಂಥದ್ದು ಸೋಮವಾರ. ಆದರೆ ಈ ಘಟನೆ ನಡೆದು 1-2 ಗಂಟೆಯಲ್ಲಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಗೆ ಅಥವಾ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಹೋಗ್ತದೆ. ಮಾಹಿತಿ ಹೋಗಿ ಆ ಮೃತದೇಹವನ್ನು ಅಲ್ಲಿಂದ ಮಾರ್ಚರಿಗೆ ಶಿಫ್ಟ್ ಮಾಡ್ತಾರೆ. ಅವರು ಮಾರ್ಚರಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ವ್ಯತಿರಿಕ್ತ ರೂಪದಲ್ಲಿ ಆ ಒಂದು ರಿಪೋರ್ಟನ್ನು ಕೊಟ್ಟು ಆ ಒಂದು ಗುಂಪು ಹತ್ಯೆಯನ್ನು ಮರೆಮಾಚುವಂತಹ ಅಥವಾ ಅದನ್ನು ಅಲ್ಲಿಗೆ ಅಡಗಿಸುವಂತಹ ಒಂದು ಪ್ರಯತ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ವಾಮಂಜೂರು ಪೊಲೀಸ್ ಠಾಣೆಯಲ್ಲಿ ನಡೀತದೆ. ಇದು ಬಹಳ ಖೇದಕರ. ಈ ಮಾತನ್ನು ನಾನು ಯಾವ ರೀತಿ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾನುವಾರ ದಿವಸ ಸಂಜೆ ಸಿಕ್ಕಿದಂತಹ ಬಾಡಿಯ ವಿಚಾರದಲ್ಲಿ ಪೊಲೀಸ್ ಲುಕೌಟ್ ನೋಟಿಸ್ ಜಾರಿ ಮಾಡುವಂಥದ್ದು ಮರುದಿನ ಮಧ್ಯಾಹ್ನದ ನಂತರ. ಅದರಲ್ಲೂ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ, ಮಾದಕ ವ್ಯಸನಿಯಾಗಿರಬಹುದು ಅಥವಾ ಗುಂಪು ಹಲ್ಲೆ ಆಗಿರ್ಬೋದು, ಗುಂಪು ಹತ್ಯೆ ಆಗಿರ್ಬೋದು ಅಂತೇಳಿ ನಮಗೆಲ್ರಿಗೂ ಮಾಹಿತಿ ಬರ್ತದೆ. ನಮ್ಮ ಒಂದು ನಿಯೋಗ ಈ ಇಲ್ಲಿಯ ಕಮಿಷನರನ್ನು ಭೇಟಿ ಮಾಡ್ತೀವಿ, ಮಾತಾಡಿಕೊಂಡು ಅಲ್ಲಿ ನಂತರ ವೆನ್ಲಾಕ್ ಶವಗಾರಕ್ಕೆ ನಾವು ಹೋಗ್ತೀವಿ. ಪಕ್ಷದ ನಾಯಕರು, ಈ ಜಿಲ್ಲೆಯ ಬಹಳಷ್ಟು ಜಾತ್ಯತೀತ ಮನಸ್ಥಿತಿಯಲ್ಲಿರ್ತಕ್ಕಂತಹ ಜಾತ್ಯತೀತ ನಾಯಕರುಗಳು ಹೋಗಿಕೊಂಡು ಕೆ ಶಾಹುಲ್ ಇರ್ಬೋದು, ಅದೇ ರೀತಿ ಸಂತೋಷ್ ಬಜ್ಜಲ್ ಇರ್ಬೋದು, ಸುಹೇಲ್ ಕಂದಕ್ ಇರ್ಬೋದು, ಅಂತಹ ಕೆಲವೊಂದು ನಾಯಕರುಗಳು ಸೇರಿಕೊಂಡು ಅಲ್ಲಿ ನಾವು ಹೋಗ್ತೀವಿ. ಹೋಗಿ ಆ ಶವಗಾರದಲ್ಲಿದ್ದಂತಹ ಮೃತದೇಹವನ್ನು ಕಂಡಾಗ ಪೊಲೀಸ್ ಇಲಾಖೆಯ ಒಂದು ಸಮಜಾಯಿಸಿ ಯಾವ ರೀತಿ ಇತ್ತಂತ ಹೇಳಿದರೆ, ಯಾವುದೇ ರೀತಿಯ ದೈಹಿಕ ಹಲ್ಲೆ ಆದಂತಹ ಕುರುಹುಗಳು ಕಾಣ್ತಾ ಇಲ್ಲ ಅಂತೇಳಿ ಅದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಹೋಗಿ ನೇರವಾಗಿ ಕಂಡಾಗ ದೇಹದಲ್ಲಿ ಹಲವಾರು ಭಾಗದಲ್ಲಿ ಆ ಒಂದು ಹಲ್ಲೆ ಮಾಡಿದಂತಹ ಗುರುತುಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ತಲೆಯಿಂದ ಹಿಡಿದು ಕಾಲು ಭಾಗದವರೆಗೆ ಗುಪ್ತಾಂಗವನ್ನೂ ಸೇರಿದಂತೆ ಎಲ್ಲ ಭಾಗದಲ್ಲೂ, ಎದೆ ಭಾಗದಿರ್ಬೋದು, ಕುತ್ತಿಗೆ ಇರ್ಬೋದು, ಹಿಂಭಾಗ ಇರಬಹುದು, ಮಹದ್ವಾರ ಹೋಗುವಂತಹ ಪ್ರದೇಶ ಆ ಒಂದು ಸ್ಥಳ ಇರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಕೂಡ ಎಲ್ಲ ಆಯಾಕಟ್ಟಿನ ಜಾಗಗಳಲ್ಲಿ ಆ ಗಾಯದ ಕುರುಹುಗಳಿದ್ವು. ಇದನ್ನು ನಾವು ಅಲ್ಲೇ ಹೇಳಿದ್ವಿ. ಇದನ್ನು ನಾವು ಅಲ್ಲೇ ಅಲ್ಲಿದ್ದಂಥ ಉಪಸ್ಥಿತ ಮಾಧ್ಯಮದ ಮುಂದೆ ಹೇಳಿದ್ದೇವೆ. ಇದರ ಬಗ್ಗೆ ನಮಗೆ ಸಮಾಜದಲ್ಲೂ ಕೂಡ ಅಲ್ಲಿ ಸಾರ್ವಜನಿಕವಾಗಿ ಕೂಡ ಚರ್ಚೆ ಬರ್ತಾ ಇದೆ. ನಮಗೂ ಕೂಡ ಇಲ್ಲಿ ಕ್ಲಿಯರ್ ಕಾಣ್ತಾ ಇದೆ, ಇದು ಒಂದು ಗುಂಪು ಹತ್ಯೆ, ಇದು ಒಂದು ತಂಡದಿಂದ ಆದಂತಹ ಒಂದು ಗುಂಪು ಹತ್ಯೆ ಆಗಿದೆ, ಮಾಬ್ ಲಿಂಚ್ ಆಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಒತ್ತಡ ಹಾಕಿದ ನಂತರ ರಾತ್ರಿ 11 ಗಂಟೆ ಆಗುವಾಗ ಕೆಲವೊಂದಿಷ್ಟು ಮಂದಿಯನ್ನು ಇವರು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರ ನಿನ್ನೆ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಸಮಾಜದ ಮುಂದೆ ಇಡ್ತಾರೆ. ನಮಗೆ ಇಲ್ಲಿ ಹೇಳಲಿಕ್ಕಿರುವಂಥದ್ದು, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ನಮಗೆ ಸಮಾಧಾನ ಇದೆಯಾ ಅಂತ ಕೇಳಿದರೆ ಇಲ್ಲ.
ಯಾಕೆಂತ ಹೇಳಿದರೆ ಈ ಕುಕೃತ್ಯ ಅಥವಾ ಈ ಒಂದು ಗುಂಪು ಹತ್ಯೆಯ ನೇತೃತ್ವ ಕೊಟ್ಟಂತಹ ರವೀಂದ್ರ ನಾಯಕರನ್ನು ಇಲ್ಲಿ ಬಂಧನ ಆಗಲಿಲ್ಲ. ಎರಡನೇದು, ಈ ಘಟನೆ ನಡೆದು 24 ಗಂಟೆಗಳ ಕಾಲದ ನಂತರ ಆಗಿರ್ತಾರೆ ನೀವು ಸಮಾಜದ ಮುಂದೆ ತರುವಂಥದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ ಠಾಣೆಯಲ್ಲಿ BJPಯ ಶಾಸಕರನ್ನೊಳಗೊಂಡಂತೆ ಕೆಲವೊಂದು ನಾಯಕರುಗಳು ಆ ಒಂದು ಪ್ರದೇಶಕ್ಕೆ ಆ ಠಾಣೆಗೆ ಭೇಟಿ ನೀಡಿದ್ದಾರೆ ಮತ್ತು ಈ ರವೀಂದ್ರ ಮತ್ತು ಈ ಶಾಸಕರ ಮಧ್ಯೆ ನಿರಂತರವಾಗಿ ಸಂಭಾಷಣೆಗಳು ಮತ್ತು ಮಾತುಕತೆಗಳು ನಡೆದಿದೆ ಅನ್ನುವಂಥದ್ದು ಇಲ್ಲಿದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಈ ರಾಜ್ಯದ ಗಣರಾಜ್ಯ ಸರ್ಕಾರದ ಗೃಹ ಮಂತ್ರಿಯವರು, ಅವ್ರಿಗೊಂದು ಜವಾಬ್ದಾರಿ ಇದೆ. ಒಂದು ಗೃಹ ಇಲಾಖೆಯನ್ನು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಇದ್ದಂತಹ ಒಬ್ಬ ಜಿ ಪರಮೇಶ್ವರ್ ಅನ್ನುವಂತಹ ಮಂತ್ರಿ ನಿನ್ನೆ ಮಾಧ್ಯಮದ ಮುಂದೆ ಹೇಳ್ತಾರೆ, ಹತ್ಯೆಗೀಡಾದಂತಹ ಆ ವ್ಯಕ್ತಿ ನಮ್ಮ ಶತ್ರು ದೇಶದ ಬಗ್ಗೆ ಜೈಕಾರ ಕೂಗ್ತಾರೆ ಅಥವಾ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ ಅಂಥೇಳಿ. ನಾನು ಕೇಳುವಂತಹದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆಯೋ ಅಂತೇಳಿ ನಮಗಿಲ್ಲಿ ಸಂಶಯ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು RSSನ ಸಮ್ಮಿಶ್ರವಾದಂತಹ ಸರ್ಕಾರ ಇಲ್ಲಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಹೇಳ್ತಾರೆ ಅದೊಂದು ಗುಂಪು ಹತ್ಯೆ ಮಾಡಿರುವಂಥದ್ದು ಹೌದು, ಕ್ಷುಲ್ಲಕ ಕಾರಣ ಅಂತ ಹೇಳ್ತಾರೆ. ಕ್ಷುಲ್ಲಕ ಕಾರಣ ಯಾವುದಂತ ಹೇಳೋದು ಅದನ್ನು ವಿವರಣೆ ಕೊಡೋದಿಲ್ಲ. ಅದಾದ ನಂತರ ಇಲ್ಲಿ ಗೃಹ ಮಂತ್ರಿ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜೈ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಆಯಿತು ಅಂತೇಳಿ. ಇವರಿಗೆ ಅವರ ವಯೋವೃದ್ಧ ಏನಾದರೂ ಕಾಯಿಲೆ ಇದೆಯಾ, ಅವರಿಗೆ ಮತಿಭ್ರಮೆಗೊಂಡಿದ್ದಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯಂತಹ ಸಮಾಜವಾದಿ ನಾಯಕರ ಮಧ್ಯೆ ಇಂತಹ ಸಮಾಜದಲ್ಲಿ ವಿಷಬೀಜ ಬಿತ್ತುವಂತಹ ಸಚಿವರಿದ್ದಾರೆ ಅಂತ ಹೇಳಿದರೆ ಇದು ಬಹಳ ಆಘಾತಕಾರಿಯಾದಂಥ ಬೆಳವಣಿಗೆ. ಇವತ್ತೊಬ್ಬ ಅದೇ ಹೇಳಿಕೆಯನ್ನಿಟ್ಟುಕೊಂಡು ಇವತ್ತೊಬ್ಬ ಭಾಳ ಬಿಚ್ಚಿದ್ದಾನೆ. ಇವರಿಗೆ ಆಹಾರ ಮಾಡಿಕೊಟ್ರು ಇವರು. ಭಾಜಪ ಸಂಘ ಪರಿವಾರಕ್ಕೆ ಈ ರಾಜ್ಯದ ಗೃಹ ಮಂತ್ರಿಯವರು ಒಂದು ಆಹಾರ ಮಾಡಿಕೊಟ್ರು. ಇವರು ಹೇಳ್ತಾ ಇದ್ದಾರೆ ಒಬ್ಬ ಮಾನಸಿಕ ಅಸ್ವಸ್ಥೆ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಅವನನ್ನು ಗುಂಪಾಗಿ ಬಂದು ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದರೆ, ಆ ಸಾಯಿಸಿದ ನಂತರ ಸಾಯಿಸಿದವರನ್ನು ಸಮರ್ಥನೆ ಮಾಡುವಂತಹ ಅಥವಾ ಅವರನ್ನು ರಕ್ಷಣೆ ಮಾಡುವಂತಹ ಆ ದಾಟಿಯಲ್ಲಿ ಈ ರಾಜ್ಯದ ಗೃಹ ಮಂತ್ರಿಯವರು ಮಾತಾಡ್ತಾರೆ ಅಂತ ಹೇಳಿದರೆ, ನಾವು ಈ ರಾಜ್ಯದ ಗಣರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರಲ್ಲಿ ನಾವು ವಿನಂತಿಸುವುದು ತಕ್ಷಣ ಅವರನ್ನು ರಾಜೀನಾಮೆ ಪಡೆಯಬೇಕು. ಗೃಹ ಸಚಿವರನ್ನು ರಾಜೀನಾಮೆ ಪಡೆಯಬೇಕು. ಅವರು ಸಮಾಜದ ಮುಂದೆ ಸಮುದಾಯದ ಆ ಬಗ್ಗೆ ಸುಳ್ಳು ಆರೋಪವನ್ನು ಹಾಕಿದ್ದಾರೆ, ಅದರ ಬಗ್ಗೆ ಅವರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಜಿ ಪರಮೇಶ್ವರ್ ಅವರು ತನ್ನ ಹೇಳಿಕೆಯನ್ನು ಹಿಂಪಡೆಯಬೇಕು. ಒಂದು ವೇಳೆ ಈ ರೀತಿ ಅವರು ಹಿಂಪಡೆಯದೇ ಇದ್ದರೆ ದಕ್ಷಿಣ ಕನ್ನಡದ ಮುಸಲ್ಮಾನರು ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.